ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ. ಇದು ವ್ಯವಹಾರಿಕ ಗಣಿತ ಅಂತ ಅರ್ಧಾಳು ಒಂದು ನೋಟ್ಬುಕ್ ಪುಸ್ತಕವನ್ನು ಇದನ್ನು ಓದ್ಕೊಂಡು ಗಣಿತ ಮಾಡ್ರಿ. ನಾ ಬಂದು ತಿಳಿಸ್ತನು. ವಿಡಿಯೋ ಆನ್ ಮಾಡ್ರಿ. ಮಾಡೋದಾತಂದ್ರೆ ನಾನು ಹೇಳಾಗ ಗಣಿತ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಪ್ರಶ್ನೆ ನಂಬರ್ 53. ಶಾರದಾಳು ಒಂದು ನೋಟು ಪುಸ್ತಕವನ್ನು ರೂಪಾಯಿ 25.50ಗಳಿಗೆ, ಒಂದು ಪೆನ್ನನ್ನು ರೂಪಾಯಿ 7.50ಗಳಿಗೆ ಮತ್ತು 1.25 ಬೆಲೆಯುಳ್ಳ 6 ಪೆನ್ಸಿಲ್ಗಳನ್ನು ಕೊಂಡುಕೊಂಡಳು. ಅವಳು ಅಂಗಡಿಯವನಿಗೆ 50 ರೂಪಾಯಿ ಒಂದು ನೋಟನ್ನು ಕೊಟ್ಟಳು. ಅಂಗಡಿಯವನು ಹಿಂತಿರುಗಿಸಿದ ಹಣ ಎಷ್ಟು? ಪ್ರತಿ ಕಲರ್ ಬೆಲೆಗಳನ್ನು ಕೂಡಿಸಬೇಕು. ಎಷ್ಟು ಒಟ್ಟು ಖರ್ಚಾದ ಹಣ? ಒಟ್ಟು ಖರ್ಚಾದ ಹಣ ಬರೋಬರಿ. ಒಟ್ಟು ಖರ್ಚಾದ ಹಣ ತಕ್ಕೋಬೇಕು ನೀವು. ಒಟ್ಟು ಖರ್ಚಾದ ಹಣ ಬರೋಬರಿ ಹೆಂಗಂದ್ರೆ ಒಂದು ನೋಟ್ ಪುಸ್ತಕ ಕೊಟ್ಟದ ಹಣ, ಪುಸ್ತಕದ ಒಂದೇ ತಗೊಂಡಾಳ, ಒಂದೇ ಬರೀರಿ. ಬೆಲೆ ಬರೋಬರಿ 25.50. ಎಂದು ಒಂದು ಪೆನ್ನಿಗಾಗಿ ಪೆನ್ನಿನ ಬೆಲೆ ಬರೋಬರಿ 7.50. ಇನ್ನು ಅದಕ್ಕೆ ಪೆನ್ಸಿಲ್ ಬೆಲೆ ತಕ್ಕೋಬೇಕು ನೀವು. ಪೆನ್ಸಿಲ್ ಬೆಲೆ ಬರೋಬರಿ ಪೆನ್ಸಿಲ್ ಗಡ, ಯಾಕಂದ್ರೆ ಪೆನ್ಸಿಲ್ ಗಡ ಬೆಲೆ ಎಷ್ಟದ ಅಂದ್ರೆ 1.25 ಗುಂಡ್ಲೆ 6 ಬರೋಬರಿ 7.50 ರೂಪಾಯಿ. ಇವುಗಳ ಒಟ್ಟು ಬೆಲೆ ತಕ್ಕೋಬೇಕಾಗಿ ಒಟ್ಟು ಬೆಲೆ ಬರೋಬರಿ ಒಟ್ಟು ಖರ್ಚಾದ ಹಣ ಬರೋಬರಿ 25.50 7.50 ಪ್ಲಸ್ ಪೆನ್ಸಿಲ್ಗಾಗಿ 7.50 ಪೂಜೆ 5×3 15 40.50. ಹಿಂತಿರುಗಿಸಿದ ಹಣ ಅಂಗಡಿಯವನು ಹಿಂತಿರುಗಿಸಿದ ಹಣ ನೀವು ಅಂಗಡಿ ಅವ್ಗೆ ಎಷ್ಟು ಕೊಟ್ಟಿದ್ರಿ? 50 ರೂಪಾಯಿ ಕೊಟ್ಟಿದ್ರಿ. ಅದರ ಒಟ್ಟು ಖರ್ಚು ಎಷ್ಟಾಗ್ಯದ? 40.50 ಆಗ್ಯದ. ಒಟ್ಟು ನೀವು ಅಂಗಡಿಯವನು ಕೊಟ್ಟ ಹಣದಾಗ ನೀವು ತಗೊಂಡ ನೋಟ್ಬುಕ್ಕದ ಒಟ್ಟು ಖರ್ಚು, ನೀವು ಪುಸ್ತಕಕ್ಕಾಗಿ ಖರ್ಚು ಮಾಡಿದ ಹಣ 50 ರೂಪಾಯಿ. 40.50 ಹತ್ರ ಒಂದು ಆದ್ರೆ 9, ಕೆಲ ಬಂತು 1 ಪೂಜೆ. ಆನ್ಸರ್ ಇಸ್ ಈಕ್ವಲ್ ಟು 9.50. ಉತ್ತರ ಸಂಖ್ಯೆ ಇಲ್ಲದ. ಅವನು ಹಿಂತಿರುಗಿಸಿದ ಹಣ ಬರೋಬರಿ 9.50. ಆನ್ಸರ್ ಸಂಖ್ಯೆ ಎ. ಇವೆಲ್ಲ ಏನಂತಾರ ವ್ಯವಹಾರಿಕ ಗಣಿತಗಳು. ಇಲ್ಲಿ ಇನ್ನೊಂದು ನಿಮಗೆ ಪ್ರಾಬ್ಲಮ್ ಏನಾಗ್ತದ ಅನ್ನೋದು ಹೇಳುತ್ತನ್ನ. ಒಳಗೆ ಹುಡುಗರು ಹೆಂಗಿರ್ತಾರಂದ್ರೆ ಅದಕ್ಕೆ ಮಾಡಿರ್ತಾರೋ ಹೆಂಗ ಅನ್ನೋದು ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಮಾಡ್ಯಾನ, ಪುಸ್ತಕದ ಬೆಲೆ ಅನ್ನೋದು ಒಂದೇ ಅದ, ಪೆನ್ನಿನ ಬೆಲೆ ಒಂದೇ ಅದ. ಈ 6 ಪೆನ್ಸಿಲ್ಗಳ ಬೆಲೆ ತಕ್ಕೋತಾನೋ ಇಲ್ಲೋ ಅನ್ನುವಂಥ ಆ ವಿದ್ಯಾರ್ಥಿಯ ಗುಣಮಟ್ಟವನ್ನು ಚೆಕ್ ಮಾಡ್ತಿರ್ತಾನೆ. ಇಲ್ಲಿ ಅದೇ ಮೇನ್ ಅಂದರೆ ವ್ಯವಹಾರಿಕ ಗಣಿತಗಳು ಅಂತಾರೆ ಇವು. ಅಂದ್ರೆ ಅಂಗಡಿ ಅವನಿಗೆ ಕೊಟ್ಟ ಹಣದಾಗ ನೀವು ಖರ್ಚು ಮಾಡಿದ ಹಣವನ್ನು ಕಳೆದ್ರೆ ಉಳಿದ ಹಣ ಬರ್ತದೆ. ಈ ವ್ಯವಹಾರದ ಈ ನವೋದಯ ಗಣಿತಗಳು ಏನಿರ್ತಾವೆ, ಹುಡುಗರ ಮೆಂಟಲ್ ಎಬಿಲಿಟಿ, ಹುಡುಗರ ಸಾಮರ್ಥ್ಯ, ವಿಚಾರ ಶಕ್ತಿಯನ್ನು ಅಳೆಯುವಂತಹ ಗಣಿತಗಳು ನವೋದಯದಲ್ಲಿರ್ತಾವೆ, ರೀಸನಿಂಗ್ದಾಗಿರ್ತಾವೆ. ಗದ್ಯ ಭಾಗಂತೂ ಕನಿಷ್ಠ ಪಕ್ಷ ಎಲ್ಲರೂ ಹೇಳ್ತಿರ್ತಾರ, ನೀವು ಕನ್ನಡ ಗದ್ಯ ಭಾಗ ಅರ್ಥ ಆಗಬೇಕು ಆಯ್ತು, ಪದಗಳ ಶಬ್ದಗಳ ಅರ್ಥಗಳನ್ನು ಭಾಳ ನೋಡ್ಕೋಬೇಕು ನೀವು. ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಆಮೇಲೆ ವಾಕ್ಯದಲ್ಲಿ ಬರ್ತಕ್ಕಂಥ ಪದಗಳು, ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಿರ್ತಾನೆ. ಗದ್ಯ ಭಾಗದೊಳಗೆ ಏನದ ಹೆಚ್ಚಾನೆಚ್ಚ
ಸಮಾನಾರ್ಥಕ ಪದಗಳು ಮತ್ತು ವಿಜಾತಿ ಪದಗಳು, ವಿರುದ್ಧಾರ್ಥಕ ಪದಗಳು, ಅವುಗಳನ್ನು ಗದ್ಯ ಭಾಗದೊಳಗೆ ನೀವು ಹುಡುಕಬೇಕಾಗ್ತದೆ. ಆ ಗದ್ಯ ಭಾಗದ ತಲೆಬರ ಕೊಡಬೇಕಾಗ್ತದೆ. ಇಂಥ ವಿಚಾರ ಮಾಡ್ತಕ್ಕಂಥ ಗಣಿತಗಳನ್ನು ನೀವು ಇಲ್ಲಿ ಏನು ಮಾಡ್ತಾನವ 1.25 6 ಹುಡುಗ ಗುಣಾಕಾರ ಮಾಡ್ತಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಿರ್ತಾರೋ. ಯಾವ ಮಗುವಿನ ಅಭ್ಯಾಸದಿಂದ ಎಲ್ಲಿ ಕ್ವಶನ್ ಮಾರ್ಕ್ ಬೀಳ್ತದ ಅನ್ನೋದು ಸಹಿತ ನಾ ತಿಳಿಸಿ ಹೇಳ್ತಿರ್ತಾನೆ. ಅವ 50 ರೂಪಾಯಿದಾಗ ಒಟ್ಟು ಹಣ ಖರ್ಚು ಮಾಡಿದ್ದು ಕಳೆಯುವಂಥ ಶಕ್ತಿ ಅವನ ತಲೆಗದನು ಇಲ್ಲೋ ಅನ್ನುವಂಥ ಮೌಲ್ಯಮಾಪನ ಆಗ್ತಿರ್ತದೆ. ನಾ ಹೇಳೋ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಗಣಿತಗಳನ್ನು ವಿಡಿಯೋಗಳನ್ನು ನೋಡ್ರಿ, ನಿಮ್ಮ ಕಣ್ಣು ಮುಚ್ಚಿ ರಿಸಲ್ಟ್ ಬರ್ತದೆ, ಚಂದಂಗೆ ಬಿಡಿಸ್ಬೋದು.